22/6/1975 ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮದಲ್ಲಿ ಚಿಕ್ಕಣ್ಣ ಮತ್ತು ಲಕ್ಷ್ಮಮ್ಮ ದಂಪತಿಗಳ ಹಿರಿಯ ಮಗನಾಗಿ ಜನಿಸಿದ ಸುರೇಶ್ ಚಿಕ್ಕಣ್ಣ ಪ್ರಸ್ತುತ ಬೆಂಗಳೂರಿನ ಪ್ರಸಿದ್ಧ ಉದ್ಯಮಿ. 1991-92ರಲ್ಲಿ ಬೆಂಗಳೂರಿಗೆ ಕೆಲಸಕ್ಕಾಗಿ ಬಂದ ಇವರು ಮೊದಲು ಸಣ್ಣ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಚಿಕ್ಕಪೇಟೆ ಸುಲೇಗಾಯಿ ಮೋಹನ್ ಸ್ಟುಡಿಯೋದಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಕಲಿಯುತ್ತಾರೆ. ಚಿಕ್ಕಂದಿನಿಂದಲೂ ಇದ್ದ ಫೋಟೋಗ್ರಫಿಯ ಗೀಳು ಇವರನ್ನ ಅಲ್ಲಿಗೆ ಕೈ ಬೀಸಿ ಕರೆದಿತ್ತು ಎಂದರೆ ತಪ್ಪಿಲ್ಲ. ತದನಂತರ ಮಂಜುಳಾ ವಿಜುವಲ್ಸ್ ನಲ್ಲಿ ಆನ್ಲೈನ್ ಎಡಿಟರ್ ಆಗಿ ಕೆಲಸಕ್ಕೆ ಸೇರಿ ಸಮುದಾಯ 25 ಎಂಬ ನಾಟಕೋತ್ಸವದಲ್ಲಿ ಛಾಯಾಚಿತ್ರ ಗ್ರಾಹಕನಾಗಿ ಅವಕಾಶ ಗಿಟ್ಟಿಸಿಕೊಂಡು ತನ್ನ ಪ್ರತಿಭೆಗೊಂದು ಅದ್ಭುತ ವೇದಿಕೆ ಸಿಕ್ಕಿದ್ದನ್ನು ಸರಿಯಾಗಿ ಬಳಸಿಕೊಂಡರು. ಆ ನಾಟಕೋತ್ಸವದಲ್ಲಿ ನಡೆದ CGK ಅವರ ದಂಡೆ ಎಂಬ ನಾಟಕದ ದೃಶ್ಯಗಳನ್ನು ಸೆರೆ ಹಿಡಿದ ಇವರು CGK ಅವರಿಂದ ಅತ್ಯುತ್ತಮ ಛಾಯಾಗ್ರಾಹಕ ಎಂದು ಹೊಗಳಿಸಿಕೊಂಡರು. ನಂತರದ ದಿನಮಾನದಲ್ಲಿ ಕಲಾಕ್ಷೇತ್ರಕ್ಕೂ ಇವರಿಗೂ ಆತ್ಮೀಯ ನಂಟು ಬೆಳೆದು ಕಲಾಕ್ಷೇತ್ರದಲ್ಲಿ ನಡೆಯುವ ಎಲ್ಲಾ ನಾಟಕಗಳಿಗೂ ಇವರೇ ಪ್ರಧಾನ ಛಾಯಾಗ್ರಾಹಕರಾದರು. ರಂಗ, ನಿರಂತರ, ಸಿಂಗಾರವ್ವ, ಅರಮನೆ ಹೀಗೆ 10 ಹಲವು ನಾಟಕಗಳ ಫೋಟೋ ಕಾಪಿಗಳು ಇಂದಿಗೂ ಇವರ ಬಳಿ ಇದ್ದು ಆಗಲೇ ಮಾಲ್ತೇಶ್ ಬಡಗಿಯವರ ಸ್ನೇಹಕ್ಕೂ ಪಾತ್ರರಾಗಿದ್ದರು. ಇಲ್ಲಿಂದ ಗೆಲುವಿನ ಹೆಜ್ಜೆಯನ್ನಿಟ್ಟ ಸುರೇಶ್ ಚಿಕ್ಕಣ್ಣ ತಮ್ಮದೇ ಆದ SR ಹೈಟೆಕ್ ವಿಷನ್ ಎಂಬ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಸಂಸ್ಥೆಯನ್ನು ಸ್ಥಾಪಿಸಿ ಚಿತ್ರರಂಗದ ಬಹುತೇಕ ಗಣ್ಯಾತಿ ಗಣ್ಯರ ಅಂದರೆ ರಜನಿಕಾಂತ್, ಅಂಬರೀಶ್, ಚಿರಂಜೀವಿ, ತಾರಾ, ಅರ್ಜುನ್ ಸರ್ಜಾ, ಸೋನಂ ಕಪೂರ್ ಹೀಗೆ ಎಲ್ಲಾ ಭಾಷೆಯ ಅಲ್ಲದೆ ರಾಜಕೀಯ ರಂಗದ ಅನೇಕ ಕುಟುಂಬಗಳ ಖಾಸಗಿ ಛಾಯಾಗ್ರಾಹಕರು ಆಗಿ ಗಮನ ಸೆಳೆದಿದ್ದಾರೆ. 2012ರಲ್ಲಿ ರಜನಿಕಾಂತ್ ರವರ ಹೆಸರಿನಲ್ಲಿ ಅತ್ಯುತ್ತಮ ಛಾಯಾಗ್ರಾಹಕ ಬಿರುದು, 2013ರಲ್ಲಿ ಕಲಾರಂಗ ಪ್ರಶಸ್ತಿ, 2014ರಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸಮಾಜಮುಖಿ ಛಾಯಾಗ್ರಾಹಕ ಸೇರಿದಂತೆ 10 ಹಲವು ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ನೀಡಬೇಕೆಂದು ಯಾವಾಗಲೂ ಹಂಬಲಿಸುತ್ತಿರುವ ಇವರು ಇದೀಗ ಸೃಷ್ಟಿ ಸಮಾಜ ಸಿನಿಮಾ ಎಂಬ 3 ವಿಷಯಗಳನ್ನು ಒಳಗೊಂಡಿರುವ ಸಂಪೂರ್ಣ ಮನೆ ಮಂದಿ ಕುಳಿತು ಓದಬಹುದಾದ ಸಿರಿ ಸೌಂದರ್ಯ ಎಂಬ ಕನ್ನಡ ಮಾಸಪತ್ರಿಕೆಯನ್ನು ಹೊರತಂದಿದ್ದು ರಾಜ್ಯ, ದೇಶ ಅಲ್ಲದೆ ವಿದೇಶದಲ್ಲೂ ಕೂಡ ಸಿರಿಯ ಸಿರಿತನವನ್ನ ಪ್ರದರ್ಶಿಸುತ್ತಿದ್ದಾರೆ. ಪತ್ನಿ ರುಕ್ಮಿಣಿ ಹಾಗೂ ಮಗ ಮೋನಿಶಾ ರವರ ಜೊತೆ ಸುಖಿ ಕುಟುಂಬದೊಂದಿಗೆ ಬಾಳುತ್ತಿರುವ ಇವರ ಸಾಧನೆ ಇನ್ನೂ ಮುಗಿಲೆತ್ತರಕ್ಕೆ ಏರಲಿ, ಇನ್ನು ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ಇವರು ತಮ್ಮನ್ನು ತಾನು ತೊಡಗಿಸಿಕೊಳ್ಳಲಿ ಎಂಬುದು ನಮ್ಮ ಹಾರೈಕೆ ಮತ್ತು ಅವರಿಗಾಗಿ ಈ ಕಲಾ ಗೌರವ. ನಮ್ಮದು ಸರಿ ನಮ್ದಲ್ಲ.